ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಮೈತ್ರಿ ಕಿತ್ತಾಟಕ್ಕೆ ಗೌಡ್ರ ಮೊದಲ ಪ್ರತಿಕ್ರಿಯೆ ಇದು. ಮೊದಲ ಬಾರಿ ಬಹಿರಂಗವಾಗಿಯೇ ಈಗ ದೇವೇಗೌಡರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೇವೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿಗಳು, ಜೆಡಿಎಸ್ ವರಿಷ್ಠರಾಗಿರುವಂತಹ ಎಚ್.ಡಿ. ದೇವೇಗೌಡ ಅವರು. ಮೈತ್ರಿ ಕಿತ್ತಾಟಕ್ಕೆ ಗೌಡರ ಮೊದಲ ಪ್ರತಿಕ್ರಿಯೆ ಇದು. ಮೊದಲ ಬಾರಿ ಈಗ ಬಹಿರಂಗವಾಗಿಯೇ ವಾಗ್ದಾಳಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರ ವಿರುದ್ಧ. ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೇವೆ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ದೋಸ್ತಿ ಫೈಟ್ಗೆ ಎಚ್.ಡಿ. ಈ ರೀತಿಯಾದಂತಹ ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೈತ್ರಿ ಕಿತ್ತಾಟದ ಸಂದರ್ಭದಲ್ಲಿ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೇವೆ ಅನ್ನುವ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್.ಡಿ. ದೇವೇಗೌಡ ಅವರು ಮಾತನಾಡ್ತಿದ್ದಾರೆ, ನೋಡೋಣ. ಪ್ರತಿ ನೇಮಕಾತಿಯಿಂದ ಆರ್ಡರ್ನಿಂದ ಮಾಡುವ ಆ ಆರ್ಡರ್ ಇವತ್ತು ಜಾರಿ. ನೋವೇರ್ ಇನ್ ಇಂಡಿಯಾ ಇದ್ದೇನೆ. 18% ಎಸ್ಸಿಗೆ, 3 to 5% ಎಸ್ಟಿಗೆ. In all the direct recruitment 23%. Till they reached is 18%. Nowhere in India ಇದ್ದೇನೆ. ನಾನು ತುಂಬ ಹೇಳಬಲ್ಲೆ, ನೋವಿದೆ ನನಗೆ. ಇವತ್ತು ನಿಮ್ಮ ಕೈಲಿದೆ ಪಕ್ಷ ಉಳಿಸೋದು, ಕಾರ್ಮಿಕರಿದೆ. ರಿಕ್ಷಾ ಓಡಿಸೋರಿಗೆ 50,000 ರೂಪಾಯಿ ಸಿಂಧ್ಯಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಅವರು ಅಘಾತಕ್ಕೆ ಸಿಕ್ಕಿ ಸತ್ತರೆ 50,000 ರೂಪಾಯಿ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿ. ಏನು ಒಬ್ಬ ರೈತ ಏನಾದರೂ ಆಕಸ್ಮಿಕ ಸತ್ತರೆ ಅವನಿಗೆ 25,000 ರೂಪಾಯಿ ಅಲ್ಲೇ ಕೊಡಬೇಕು, ಡಿಸಿ ಮರು ಮಾತಾಡಬಾರದು ತೀರ್ಮಾನ ಮಾಡಿದ್ರು. ಹೇಳ್ತಾ ಹೋಗೋದು. ಈ ಕೊನೆಯ ಘಟ್ಟದಲ್ಲಿ ನಾವು ಹೋರಾಟ ಮಾಡುವಾಗ ಈ ರಾಜ್ಯದಲ್ಲಿ ಈ ಪಕ್ಷ ಬೇರು ಭದ್ರವಾಗಿದೆ. ಅದನ್ನು ಕೀಳಬೇಕು ಅಂತ ಪ್ರಯತ್ನ ಮಾಡಿದ್ರು, ಆಗಲ್ಲ. ಯಾವಾಗ ಆಗೋದಿಲ್ಲ. ಏನು ಕುಮಾರಸ್ವಾಮಿ ಕೆಲವು ಕಾರ್ಯಕ್ರಮ ಇಟ್ಕೊಂಡಿದ್ದಾರೋ ಅದೇ ಕಾಂಗ್ರೆಸ್ ಬೆಂಬಲದಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಇನ್ನೂ 7 ತಿಂಗಳು ಭರ್ತಿ ಮಾಡಿಲ್ಲ. ಇವತ್ತು ಅವರು ಆಡಿರೋ ಮಾತು ನಾನು ಈ ರೀತಿ ನನಗೆ ನೋವಾದರೆ ನಾನು ಸರ್ಕಾರದ ಆ ಮುಖ್ಯಮಂತ್ರಿ ಸ್ಥಾನ ನಾನು ಬಿಟ್ಟುಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿದೆ. ಇದು 7 ತಿಂಗಳ ಸರ್ಕಾರ. ಮುಂದೆ ಏನಾಗುತ್ತೆ ಅನ್ನೋದನ್ನು ಈ ರಾಷ್ಟ್ರದ, ಅದರಲ್ಲೂ ಜಾತ್ಯತೀತ ವ್ಯವಸ್ಥೆಗೆ ಕಟ್ಟು ಬಿದ್ದಿರತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ಮುಖಂಡಗಳ ಜೊತೆ ನಾನು ಯಾವುದೇ ಚರ್ಚೆ ಮಾಡಿಲ್ಲ. ಅಧಿಕಾರ ನಮಗೆ ಕೊಡಬೇಕು ಅಂತಲೂ ನಾನು ರಾಷ್ಟ್ರೀಯ ಮುಖಂಡಗಳ ಜೊತೆ ಅವರು ನನ್ನ ಮುಂದೆ ಚರ್ಚೆ ಮಾಡಿದಾಗ ಅದಕ್ಕೆ ನಾವು ಒಪ್ಪಿಕೊಳ್ಳೂ ಇಲ್ಲ. ಅವತ್ತು ದೆಹಲಿಯಿಂದ ಬಂದಂಥ ಸೋನಿಯಾ ಗಾಂಧಿಯವರ ಪ್ರತಿನಿಧಿಗಳು ಕುಮಾರಸ್ವಾಮಿಗೆ ಈ ಒಂದು ಹೊಣೆಗಾರಿಕೆಯನ್ನು ಕೊಟ್ಟು, ಹೌದು ಅವರು 80 ಜನ ಇದ್ದಾರೆ, ನಮ್ಮಲ್ಲಿ 37 ಜನ ಇದ್ದಾರೆ. ಆದರೆ ಸರ್ಕಾರ ನಡೆಸಬೇಕೀಗ. ಒಂದು ಸರ್ಕಾರದ ಮಾನ ಮರ್ಯಾದೆ ಉಳಿಬೇಕಾಗಿದ್ರೆ, ನಮ್ಮ ಶತ್ರು ಯಾರಿದ್ದಾರೆ ಇವತ್ತು ಅವ್ರನ್ನ ಎದುರಿಸಬೇಕಾಗಿದ್ರೆ, ಮಾಧ್ಯಮದ ಸ್ನೇಹಿತರಿಗೆ ಪ್ರತಿನಿತ್ಯ ನೀವು ನಿಮ್ಮ ಪಕ್ಷದ ಗೌರವಾನ್ವಿತ ಶಾಸ್ತ್ರಿಗಳು ಪ್ರತಿನಿತ್ಯ
ಈ ಸರ್ಕಾರದ ಅಭದ್ರತೆ ಬಗ್ಗೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಎಂಎಲ್ಎಗಳಿಗೆ ಇಂಟರ್ವ್ಯೂ ಕೊಡೋದಿಲ್ಲ. ಕುಮಾರಸ್ವಾಮಿಗೆ ಸಾಮಾನ್ಯ ಒಬ್ಬ ಬಡ ಹೆಂಗಸು ಅಂಗವಿಕಲರು ಬಂದರೆ ಅವ್ರನ್ನ ಕೈ ಹಿಡಿದು ಎತ್ಕೊಳ್ತಾರೆ. 7,000 ಮನೆಗೆ ಹೋಗಿ ವಾಸ್ತವ ಮಾಡಿ ಊಟ ಮಾಡ್ತಾರೆ. ಅವರಿಗೆ ಕಾಂಗ್ರೆಸ್ ಎಂಎಲ್ಎಗಳು ಬಂದರೆ ಇಂಟರ್ವ್ಯೂ ಕೊಡೋದಿಲ್ಲ. ಇವತ್ತು ಕಾಂಗ್ರೆಸ್ ಮೈತ್ರಿ ಯಾವುದೇ ರೀತಿಯ ಆತಂಕ ತರಲಿಕ್ಕೆ ನಾನು ಬಿಡಲ್ಲ. ಆದರೆ ಒಂದು ಷರತ್ತು, ಇಂಥ ಲಘುವಾದ ಮಾತುಗಳನ್ನು ಆಡ್ತಕ್ಕಂಥ ಅದನ್ನು ನಿಲ್ಲಿಸದೆ ಹೋದರೆ ಇಟ್ ಮೇ ಗೋ ಔಟ್ ಆಫ್ ಕಂಟ್ರೋಲ್. ದಿ ನ್ಯಾಷನಲ್ ಲೀಡರ್ಸ್ ಮಸ್ಟ್ ಅಂಡರ್ಸ್ಟ್ಯಾಂಡ್. ಕುಮಾರಸ್ವಾಮಿ ಅವರು ಇವತ್ತವರೆಗೂ ಒಂದು ಎಲ್ಲೆ ಕಟ್ಟು ಮೀರಿ ಮಾತಾಡಿದ್ರು. ಹೌದು, ಒಂದು ಸಾರಿ ನಂದು ಒಂದು ರೀತಿ ನೋವಿನ ಇದೆ, ಗುಮಾಸಂತರ ರುಜು ಮಾಡ್ತೀನಿ. ಎಲ್ಲಿ ಅದು ನಮ್ಮ ಪಕ್ಷದ ಶಾಸಕರು ಅವ್ರ ನೋವನ್ನು ಹೇಳಿಬಿಡ್ತಾ ಇದ್ರು. ಅವ್ರು ಹೇಳಿದ್ರು, ಮೈತ್ರಿ ಸರ್ಕಾರ ಮಾಡೋದು ನನ್ನ ಕಷ್ಟ ಎಷ್ಟಿದೆ ಅರ್ಥ ಮಾಡಿಕೊಡ್ಬೇಕು, ನೀವು ಸಹಿಸ್ಕೋಬೇಕಾಗುತ್ತೆ ಇದನ್ನ ಒಂದು ಮಾತನ್ನ ಹೇಳು. ಆ ಸಂದರ್ಭದಲ್ಲಿ ಒಂದು ಶಬ್ದ ಪ್ರಯೋಗ ಮಾಡೋದು. ಇವತ್ತು ಅದೇ ಕಾಂಗ್ರೆಸ್ ಬೆಂಬಲದಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಇನ್ನೂ 7 ತಿಂಗಳು ಭರ್ತಿ ಮಾಡಿಲ್ಲ. ಇವತ್ತು ಅವರು ಆಡಿರೋ ಮಾತು ನಾನು ಈ ರೀತಿ ನನಗೆ ನೋವಾದರೆ ನಾನು ಸರ್ಕಾರದ ಆ ಮುಖ್ಯಮಂತ್ರಿ ಸ್ಥಾನ ನಾನು ಬಿಟ್ಟುಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿದೆ. ಇದು 7 ತಿಂಗಳ ಸರ್ಕಾರ. ಮುಂದೆ ಏನಾಗುತ್ತೆ ಅನ್ನೋದನ್ನು ಈ ರಾಷ್ಟ್ರದ, ಅದರಲ್ಲೂ ಜಾತ್ಯತೀತ ವ್ಯವಸ್ಥೆಗೆ ಕಟ್ಟು ಬಿದ್ದಿರತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ಮುಖಂಡಗಳ ಜೊತೆ ನಾನು ಈಗಾಗಲೇ ಮೈತ್ರಿ ಕಿತ್ತಾಟದ ಬಗ್ಗೆ ಹಾಗೆಯೇ ಅನೇಕ ಶಾಸಕರುಗಳು ಈಗಾಗಲೇ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಿದಂತಹ ಹೇಳಿಕೆ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ ಅನ್ನುವಂತಹ ಹೇಳಿಕೆಯನ್ನು ನೀಡಿದರ ಬಗ್ಗೆ ಈಗಾಗಲೇ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್.ಡಿ. ದೇವೇಗೌಡ ಅವರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮೈತ್ರಿ ಕಿತ್ತಾಟಕ್ಕೆ ಗೌಡರು ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ದೋಸ್ತಿ ಫೈಟ್ಗೆ ಎಚ್ಡಿಡಿ ಮೊದಲ ಬಾರಿ ರಿಯಾಕ್ಷನ್ ಮಾಡಿದ್ದಾರೆ. ನೀವು ಯಾರು ಕೂಡ ಲಘುವಾಗಿ ಮಾತನಾಡಬೇಡಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನು ಹೇಗೆ ಆಡಳಿತ ನಡೆಸಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಸಿಗಲ್ವಂತೆ, ಅವರ ಇಂಟರ್ವ್ಯೂ ಸಿಗಲ್ವಂತೆ. ಕಾಂಗ್ರೆಸ್ ಶಾಸಕರು ಪ್ರತಿನಿತ್ಯ ಹೇಳಿಕೆಯನ್ನು ಕೊಡ್ತಾರೆ. ಒಂದು ನಿಗಮ ಬಿಟ್ಟರೆ ಉಳಿದೆಲ್ಲ ಸ್ಥಾನವನ್ನ ಕೊಟ್ಟಿದ್ದೇವೆ, ಇನ್ನು ಹೇಗೆ ಆಡಳಿತವನ್ನ ನಡೆಸಬೇಕು, ಎಷ್ಟು ದಿನ ಹೀಗೆ ನಡೆದುಕೊಳ್ತೀರಿ, ಪ್ರತಿ ಶಾಸಕರು ಒಂದೊಂದು ರೀತಿಯಂತಹ ಕೆಲಸವನ್ನ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದೀರಿ. ಪರೋಕ್ಷವಾಗಿ ಸಿದ್ದನ್ನ ಈಗ ಟಾರ್ಗೆಟ್ ಮಾಡಿದ್ದಾರೆ ದೇವೇಗೌಡರು. ಮಸಿ ಬಳಿಯುವಂತಹ ಕೆಲಸವನ್ನ ಶಾಸಕರುಗಳು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಮಾಡ್ತಾ ಇರುವಂತಹ ಕಾರ್ಯಕ್ಕೆ ಈಗ ಈ ರೀತಿಯಾದಂತಹ ಒಂದು ಮಸಿ ಬೆಳೆಯುವ ಕೆಲಸ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಈಗ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡ ಅವರು ಹೇಳಿದ್ದಾರೆ. ಇನ್ನು ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಿದ್ದಾರೆ, ನೋಡೋಣ. ರಕ್ಷಣೆ ಒಳಗೆ ಓಡಾಡೋನಲ್ಲ, ನೋಡಿದಿರ ನನ್ನ 10 ವರ್ಷದ ರಾಜಕೀಯ ಜೀವನದಲ್ಲಿ. ಈಗಾಗಲೇ ಒಂದ್ ಕಡೆ ಸಾಕಷ್ಟು ದಿನಗಳಿಂದಲೂ ಕೂಡ ಗೊಂದಲಗಳಿದೆ. ಶಾಸಕರುಗಳು, ಸಚಿವರುಗಳ ಹೇಳಿಕೆ ಈಗ ಸಾಕಷ್ಟು ಇಕ್ಕಟ್ಟಿಗೆ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿಗಳು ಮಾತನಾಡಿದ್ರು. ಈಗ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ರಾಷ್ಟ್ರದ ಕಾರ್ಯಕಾರಿ ಸಮಿತಿಯ ಸಭೆಯ ಹಿನ್ನೆಲೆಯಲ್ಲಿ
ರಾಜ್ಯ ಘಟಕದ ಆಶ್ರಯದಲ್ಲಿ ಬೃಹತ್ ಜಾತ್ಯತೀತ ಜನತಾದಳದ ಕಾರ್ಯಕರ್ತರ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪಕ್ಷದ ಎಲ್ಲ ಪ್ರಮುಖ ನಾಯಕರೇ, ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಏನು ಕೂತ್ಕೊಳ್ಳಿ, ಒಂದು 5 ನಿಮಿಷ ಕೂತ್ಕೊಳ್ಳಿ. ಏನಾಗಬೇಕಣ್ಣ? ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಎಲ್ಲ ಆತ್ಮೀಯ ಸದಸ್ಯರೇ, ಪಕ್ಷದ ಎಲ್ಲ ಆತ್ಮೀಯ ಶಾಸಕ ಮಿತ್ರರೇ, ಸಚಿವ ಸಂಪುಟದ ಸಹೋದ್ಯೋಗಿ ಸ್ನೇಹಿತರೆ, ಇವತ್ತಿನ ಈ ಒಂದು ಪಕ್ಷದ ಕಾರ್ಯಕರ್ತರ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಪಕ್ಷದ ಎಲ್ಲ ಪ್ರಮುಖ ಪದಾಧಿಕಾರಿಗಳೇ ಹಾಗೂ ಪಕ್ಷದ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಸುದೀರ್ಘವಾಗಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ರಾಜಕೀಯದಲ್ಲಿರ್ತಕ್ಕಂಥ ಹಲವಾರು ಘಟನೆಗಳು ಮತ್ತು ಈಗಿನ ಒಂದು ಸಮಸ್ಯೆಗಳ ಬಗ್ಗೆ ಅವರೇನು ಚರ್ಚೆ ಮಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ನಮ್ಮ ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಈ ಒಂದು ಸಮಾವೇಶವನ್ನು ಏರ್ಪಾಡು ಮಾಡಿದ್ದೇವೆ ಅಂತ ಹೇಳಿ ನಿನ್ನೆ ಬೆಳಗ್ಗೆ ನಿಮ್ಮೆಲ್ಲರಿಗೆ ಸಂದೇಶ ಹೋಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನಿನ್ನೆ ಬೆಳಗ್ಗೆ ನಿಮ್ಮೆಲ್ಲರಿಗೆ ಈ ಒಂದು ಸಮಾವೇಶದ ಬಗ್ಗೆ ದೂರವಾಣಿಯ ಕರೆ ಮುಖಾಂತರ ಈ ಒಂದು ಸಮಾವೇಶವನ್ನು ಯಶಸ್ಸುಗೊಳಿಸಬೇಕು ಅಂತೇಳಿ ಮನವಿ ಮಾಡಿದಂಥ ಹಿನ್ನೆಲೆಯಲ್ಲಿ ಇದ್ದಂಥ ಕಡಿಮೆ ಅವಧಿ ಇದ್ದರೂ ದೊಡ್ಡ ಮಟ್ಟದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಕ್ಕಂಥದ್ರಲ್ಲಿ ತಮ್ಮಗಳ ಶ್ರಮ ಏನಿದೆ ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಒಂದು ಕಡೆ ನಿಮ್ಮೆಲ್ಲರಲ್ಲಿ ಎಲ್ಲೋ ಒಂದು ಕಡೆ ಸಮ್ಮಿಶ್ರ ಸರ್ಕಾರ ರಚನೆ ಆದ ನಂತರ ನಮ್ಮೆಲ್ಲರಿಗೆ ಹಲವಾರು ರೀತಿಯ ಅನುಕೂಲಗಳಾಗಬಹುದು ಅಂತ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ಆಶಾಭಾವನೆಗಳನ್ನು ಹೊಂದಿದ್ದೀರಿ. ಕಳೆದ 7-7.5 ತಿಂಗಳಿನಿಂದ ಈ ಸರ್ಕಾರದ ನಾಯಕತ್ವವನ್ನು ವಹಿಸಿ ನನ್ನನ್ನು ಇಲ್ಲಿಯವರೆಗೆ ಏನು ತಾವು ಬೆಳೆಸಿದ್ದೀರಿ, ನನ್ನ ಒಂದು ರಾಜಕೀಯದ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಕಳೆದ 10 ವರ್ಷಗಳ ಕಾಲ ಯಾವುದೇ ಅಧಿಕಾರಗಳಿಲ್ಲದೆ ಇದ್ರು ಈ ಪಕ್ಷವನ್ನು ಉಳಿಸಿ ಬೆಳೆಸಿರ್ತಕ್ಕಂಥವರು ಇಲ್ಲಿ ನೆರೆದಿರ್ತಕ್ಕಂಥ ಪುಣ್ಯಾತ್ಮರು ನೀವುಗಳೇ. ನಾನೆಲ್ಲೋ ಒಂದು ಪಕ್ಷದ ಕಚೇರಿ ಒಳಗೆ ಮುಖ್ಯಮಂತ್ರಿ ಆದಂಥ ಹೊಸದರಲ್ಲಿ ನಿಮ್ಮಗಳ ಮುಂದೆ ಮಾತನಾಡಬೇಕಾದ್ರೆ ಅವತ್ತಿನ ಒಂದು ಸಭೆಯಲ್ಲಿ ಸ್ವಲ್ಪ ಕಣ್ಣಲ್ಲಿ ನೀರಾಗ್ದೆ. ನಾನು ಹಲವಾರು ವಿಷಯಗಳ ಬಗ್ಗೆಯೂ ಚರ್ಚೆ ಮಾಡಿದೆ. ಇವತ್ತು ನನ್ನ ಮನಸ್ಸಿನಲ್ಲಿ ಇವತ್ತು ನೋವಿದೆ. ಆದರೆ ಆ ನೋವನ್ನೆಲ್ಲ ಮರೆತು ಈ ನಾಡಿನ ಜನತೆಗೆ ನನ್ನಿಂದ ಏನಾದರೂ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಈ ನಾಡಿನ ಜನತೆಯ ಕಷ್ಟಗಳನ್ನು ಅಲ್ಪ ಮಟ್ಟಿಗಾದರೂ ಬಗೆಹರಿಸಲಿಕ್ಕೆ
ಈ ಅಧಿಕಾರವನ್ನು ಉಪಯೋಗ ಮಾಡಬೇಕು ಅಂತ ಹೇಳಿ ಶ್ರಮ ಪಡ್ತಾ ಇದ್ದೇನೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ನಾನು ಬಹಳ ಸೂಕ್ಷ್ಮವಾದಂಥ ವ್ಯಕ್ತಿ. ನಾನು ಕಳೆದ ಒಂದು ವಾರದಿಂದ ಯಾರೋ ಒಬ್ಬ ಪಕ್ಷದ ಕಾರ್ಯಕರ್ತನ ಹೆಸರಿನಲ್ಲಿ ಸರ್ಕಾರ ಬಂದಿದೆ, ನಮಗೇನೋ ಈಗಲಾದರೂ ಒಂದು ಸ್ವಲ್ಪ ಅನುಕೂಲಗಳಾಗಬಹುದು, ನಾವು ಸರ್ಕಾರದ ಹತ್ರ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋದ್ರೆ ಸಮಯ ಸಿಗಲ್ಲ, ಯಾವುದೋ ಒಂದು ವರ್ಗಾವಣೆಗೆ ಅಂತ ಹೋದರೆ ಮುಖ್ಯಮಂತ್ರಿಗಳಿಂದ ವರ್ಗಾವಣೆ ಮಾಡಿಸ್ಕೊಳ್ಳಿಕ್ಕೂ ಆಗ್ತಿಲ್ಲ, ಈ ಸರ್ಕಾರ ಬಂದು ನಮಗೇನು ಅನುಕೂಲಗಳಾಗ್ತಿಲ್ಲ ಅಂತ ಹೇಳಿ ಕಾರ್ಯಕರ್ತರುಗಳಿಗೆ ಒಂದು ಸಂದೇಶ ಕೊಡಿ ಅಂತೇಳಿ ಒಂದು ವಾಟ್ಸಪ್ನ ಹರಿಸಿದ್ದಾರೆ. ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಈ ವೇದಿಕೆ ಮುಖಾಂತರ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಈ ಒಂದು ಪಕ್ಷವನ್ನು ಕಟ್ಟಬೇಕು, ಈ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತ ನೀವು ಶ್ರಮ ಪಟ್ಟಿರೋದು, ಈ ನಾಡಿನ ಪ್ರತಿಯೊಂದು ಬಡ ಕುಟುಂಬಗಳನ್ನು ಮೇಲೆತ್ತಬೇಕು ಅಂತ ಹೇಳಿ ನೀವು ಶ್ರಮ ಪಡ್ತಾ ಇದ್ದೀರೋ, ಇಲ್ಲ ನಿಮ್ಮಲ್ಲಿ ಒಂದು ವರ್ಗಾವಣೆ ಮಾಡಿಸ್ಕೊಂಡ್ರೆ ಸಾಕು ಅಂತಕ್ಕಂಥ ತೃಪ್ತಿಯಲ್ಲಿ ನೀವಿದ್ದೀರೋ ಅನ್ನೋದನ್ನ ಇವತ್ತು ನೀವು ನನಗೆ ಹೇಳಬೇಕು. ನನಗೆ ಒಂದು ವರ್ಗಾವಣೆ ಮಾಡಲಿಲ್ಲ ಅಂತ ಹೇಳಿ ನೀವು ನನ್ನನ್ನು ಇವತ್ತು ಆಕ್ರೋಶದಲ್ಲಿ ವಾಟ್ಸಪ್ಗಳ ಮುಖಾಂತರ ಸಂದೇಶ ಕಳಿಸ್ತಾ ಇದ್ದಾರೆ ಕಾರ್ಯಕರ್ತರು ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತದೆ, ನನ್ನ ಪರಿಸ್ಥಿತಿ ನೀವಿನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಆಯ್ತಲ್ಲಿ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ವರ್ಗಾವಣೆ ಮಾಡದೆ ನಾನು ದಂಧೆ ಮಾಡಿದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ನಾನು ಧಕ್ಕೆ ಮಾಡಿದಂಥ ರೀತಿಯಲ್ಲಿ ನಡ್ಕೊಂಡಿದ್ರೆ ಆ ವರ್ಗಾವಣೆಯ ದಂಧೆ ಒಳಗೆ ನೀವು ಬೆಳೆಸಿರ್ತಕ್ಕಂಥವ್ರ ಮುಂದೆ ಇಲ್ಲಿ ನಿಂತು ನಾನು ಮಾತಾಡಲಿಕ್ಕೆ ನನಗೇನಾದರೂ ಅರ್ಹತೆ ಉಳಿಸ್ಕೊತೀನಿ ಅನ್ನೋದನ್ನು ಯೋಚನೆ ಮಾಡಿ. ಆಗಿದ್ರೆ ಅವ್ರು ಯಾರೋ ವಾಟ್ಸಪ್ಪಲ್ಲಿ ಕಳಿಸಿದ್ರಲ್ಲ, ಯಾರೋ ಅವ್ರ ಕುಟುಂಬದ ಅಣ್ಣನೋ ತಮ್ಮನೋ ಅವ್ರ ಸಂಬಂಧಿಕರ ವರ್ಗಾವಣೆ ಇದ್ರೆ ಆಗದೆ ಇದ್ರೆ ನಾನು ಏನಾದ್ರು ನನ್ನಿಂದ ಪ್ರಮಾದ ಆಗಿದ್ರೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಡ್ಬೋದು. ನೀವು ಬೇರೆಯವ್ರ ಥರ ನೀವು ವರ್ಗಾವಣೆ ದಂಧೆ ಮಾಡ್ಕೊಂಡು ಏನಾದರೂ ಹಣ ವಸೂಲಿ ಮಾಡ್ಕೊಂಡು ಕೂತ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೀವು ಯೋಚನೆ ಮಾಡಿದ್ದೀರಾ? ಯಾಕಿದು ಹೇಳ್ತೀನಿ ಅಂದರೆ, ಇವತ್ತು ನಾನು ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇರೋದು, ಆ ಶ್ರಮ ಏನು ಪಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಇಲ್ಲಿ ನಾನು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ರೈತರ ಸಾಲ ಮನ್ನಾ ಮಾಡತಕ್ಕಂಥ ಸವಾಲು ಸ್ವೀಕಾರ ಮಾಡಿದ್ರು, ಇನ್ನೂ ಅನುಮಾನ ನನ್ನ ಮೇಲೆ, ಇನ್ನೂ ಸಂಶಯ ನನ್ನ ಮೇಲೆ. ನಿಜಕ್ಕೂ ರೈತರ ಸಾಲ ಮನ್ನಾ ಇವನು ಮಾಡ್ತಾನ? ಬರೀ ಟೋಪಿ ಹಾಕೊಂಡು ಹೋಗ್ತಾ ಇದ್ದೇನೆ. ನಮ್ಮ ನರೇಂದ್ರ ಮೋದಿ ಅವ್ರ ಕೈಲೇ ಭಾಷಣ ಮಾಡಿಸ್ಲಿಲ್ವೇ? ಅದೆಂಥದ್ದು ಲಾಲಿಪಾಪ್ ಕೊಡ್ತಾವನೆ ಸಾಲ ಮನ್ನಾ ಹೆಸರಿನಲ್ಲಿ ಅಂತ ಹೇಳಿ. ಈ ಸಭೆಯ ಮುಖಾಂತರ ಈ ನಾಡಿನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, 25ನೇ ತಾರೀಕಿನವರೆಗೆ ಈಗಾಗಲೇ ಸುಮಾರು 2.5 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಯೋಜನೆಯ ಆದೇಶ ಪತ್ರಗಳೇನೋಗಿದೆ. ಇವತ್ತು 46,000 ಕೋಟಿ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದಾಗ ಆ ದುಡ್ಡು ನನ್ನ ರೈತ ಯಾರು ಸಾಲ ಮಾಡಿದ್ದಾನೆ ಅವನ ಅಕೌಂಟ್ಗೆ ಹೋಗಬೇಕು, ಇಲ್ಲ ರೈತನ ಹೆಸರಿನಲ್ಲಿ ಕೆಲವು ಮಧ್ಯವರ್ತಿಗಳು ಅದನ್ನೂ ಲಪಟಾಯಿಸ್ತಕ್ಕಂಥ ಕೆಲಸ ಏನು ಮಾಡ್ತಾರೆ ಅವ್ರಿಗೆ ಹೋಗಬೇಕು ಅನ್ನೋದನ್ನು ನಾನು ತೀರ್ಮಾನ ಮಾಡಬೇಕು ಬೇಡವೋ ದಯವಿಟ್ಟು ನೀವು ಹೇಳಿ ನನಗೆ. ಈ ವರ್ಷ 2018-19ನೇ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಸಾಲ ಮನ್ನಾ ಘೋಷಣೆಯನ್ನು ಮಾಡಿದ್ರು. 2017 ಜೂನ್ ತಿಂಗಳಿನಲ್ಲಿ. ಅದರ ಬಾಬತು ನಾನು ಮುಖ್ಯಮಂತ್ರಿ ಆದಾಗ ಇನ್ನು 3,800 ಕೋಟಿ ಹಣ ಕಟ್ಟಿರಲಿಲ್ಲ. ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಂತ ಅವತ್ತಿನ ಸಾಲದ ಮನ್ನಾ ಘೋಷಣೆ ಏನಿದೆ 50,000 ರೂಪಾಯಿಗಳು
ಅದರ ಬಾಬ್ತಿಗೆ 3,800 ಕೋಟಿ ಹಣವನ್ನ ಇವತ್ತು ನಮ್ಮ ಸರ್ಕಾರದಲ್ಲಿ, ಮೈತ್ರಿ ಸರ್ಕಾರದಲ್ಲಿ ಆ ಬಾಬ್ತಿಗೆ 3,800 ಕೋಟಿ ಈಗಾಗಲೇ ಚುಕ್ತಾ ಮಾಡಿದ್ದೇನೆ. ನಾನು ಸಹಕಾರಿ ಬ್ಯಾಂಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಅದಕ್ಕೆ ಸುಮಾರು 9,000 ಕೋಟಿ ಹಣ ಇಟ್ಟಿದ್ದೇವೆ. ಇನ್ನು 15-20 ದಿವಸ, ಒಂದು ತಿಂಗಳಿನೊಳಗೆ ಈ ವರ್ಷದ ಬಜೆಟ್ನಲ್ಲಿ ನಾನು ಕೊಡ್ತಾ ಇರೋದು, ನನ್ನ ಬಜೆಟ್ನಲ್ಲಿ 13,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ನನ್ನ ರೈತ ಕುಟುಂಬಗಳಿಗೆ ಇವತ್ತು ಈ ಸರ್ಕಾರದಲ್ಲಿ ಕೊಡ್ತಾ ಇದ್ದೇನೆ. ಮುಂದೆ ಫೆಬ್ರವರಿ 8ನೇ ತಾರೀಕು ಘೋಷಣೆ ಮಾಡತಕ್ಕಂಥ ಆಯವ್ಯಯದಲ್ಲಿ ರೈತರ ಸಾಲಕ್ಕೆ ಸಂಪೂರ್ಣವಾಗಿ 4 ಕಂತನ್ನ ನಾನು ತಗೋತಾ ಇಲ್ಲ ಅವಧಿಯನ್ನ. ರೈತರ ಸಾಲದ ಒಂದು ಘೋಷಣೆಯನ್ನು ಮಾಡಿದ್ದೇನೆ. ಮುಂದಿನ ಬಜೆಟ್ನಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಹಣ ಇಟ್ಟು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡತಕ್ಕಂಥದ್ದಕ್ಕೆ ರೈತನ 44 ಲಕ್ಷ ನನ್ನ ರೈತ ಕುಟುಂಬಗಳೇನಿದ್ದಾರೆ 44 ಲಕ್ಷ ರೈತರ ಮನೆ ಬಾಗಿಲಿಗೆ ಯಾವ ರೀತಿಯಲ್ಲಿ ಸಾಲ ಮನ್ನಾ ಆಗಿದೆ ಅವರಿಗೆ ಸರ್ಕಾರದಿಂದ ಪತ್ರಗಳನ್ನು ಇವತ್ತು ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿ ನನಗೇನು ಕೊಟ್ಟಿದ್ದೀರಿ, ಇದು ನಾನು ನಿಮ್ಮ ದುಡಿಮೆಗೆ ರೈತ ಸಮುದಾಯಕ್ಕೆ ಕೊಟ್ಟಂತ ಕೊಡುಗೆ ಇದು ನಂದು. ದಯವಿಟ್ಟು ನನ್ನನ್ನು ಮರೆಯಬೇಡಿ, ನನ್ನ ಮೇಲೆ ಆಕ್ರೋಶ ವ್ಯಕ್ತಪಡಿಸಬೇಡಿ. ಇರಬಹುದು ನಿಮ್ಮ ಸ್ವಂತ ಕೆಲಸ ಆಗದೇ ಇರಬಹುದು, ನೀವೇ ನೋಡ್ತೀರಿ ಬಂದಾಗ ಬೆಳಗ್ಗೆ ಇದ್ರೆ ಸಾಯಂಕಾಲದವರೆಗೆ ನಾನು ಇರ್ತಕ್ಕಂಥ ಒತ್ತಡಗಳು ಎಷ್ಟಿದೆ ಆ ಕೃಷ್ಣ ಕಚೇರಿ ವಿಧಾನಸೌಧದ ಮುಂಭಾಗದಲ್ಲಿ. ನನ್ನ ಮೇಲೆ ಕನಿಕರ ಇಲ್ವಾ? ಯಾರೋ ಒಬ್ಬ ಕಾರ್ಯಕರ್ತದೇನೋ ವಾಟ್ಸಪ್ಪಲ್ಲಿ ಕಳಿಸ್ತಾ ಅಂದ್ರಲ್ಲ, ಎಷ್ಟು ನಾನು ವರ್ಗಾವಣೆ ಮಾಡಲಿಕ್ಕಾಗುತ್ತೆ? ಕೆಲವು ವಿಷಯಗಳನ್ನು ನಾನು ಹೇಳಲಿಕ್ಕಾಗೋದಿಲ್ಲ, ನನಗೆ ಗೊತ್ತಿರುತ್ತೆ, ಹೇಳಲಿಕ್ಕಾಗೋದಿಲ್ಲ. ಇದರ ಜೊತೆಗೆ ಎಂಥದೋ ಗಡುವುಗಳು ಬೇರೆ ಕೊಡ್ತಾರೆ. ಕುಮಾರಸ್ವಾಮಿ ಸರ್ಕಾರಕ್ಕೆ ಸಂಕ್ರಾಂತಿಗೆ ಏನೋ ದೊಡ್ಡ ಕ್ರಾಂತಿ ಆಗೋಯ್ತದೆ. ಕುಮಾರಸ್ವಾಮಿ ಸರ್ಕಾರಕ್ಕೆ ಸಂಕ್ರಾಂತಿಲಿ ಡೆಡ್ಲೈನ್ ಕೊಟ್ಟು ಕಳೆದ ರಾಜ್ಯೋತ್ಸವದಲ್ಲಿ ಡೆಡ್ಲೈನ್ ಕೊಟ್ಟರು. ಬಹುಶಃ ಈಗ 6ನೇ ತಾರೀಕಿನ ನಡೀತಕ್ಕಂಥ ವಿಧಾನಸಭೆ ಅಧಿವೇಶನ ಅಲ್ಲೇನೋ ಅದೆಂಥದೋ ವಿಶ್ವಾಸ ಮತ ಮಂಡನೆ ಮಾಡಿ ಕುಮಾರಸ್ವಾಮಿ ಬೀಳಿಸ್ತೀವಿ. ಪ್ರತಿದಿನ ಈ ತರ ಬಂದಾಗ ಮೊದಲೇ ಅಧಿಕಾರಿಗಳ ಪರಿಸ್ಥಿತಿ ಗೊತ್ತಿದೆ ನಿಮಗೆ ಯಾವ ರೀತಿ ನಡ್ಕತ್ತೆ.